ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮೀಡಿಯಾದವ್ರಿಗೆ ಮತ್ತು ಪತ್ರಿಕಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಟೀಮ್ ಧ್ರುವಧಾರೆ ಅವ್ರಿಗೆ ಬೆಸ್ಟ್ ವಿಶಸ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಮ್ಮ ಬಂದಿದ್ದಾರೆ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಮತ್ತು MN ಸುರೇಶ್ ಸರ್ ಬಂದಿದ್ರು, ಭಾರಿ ಖುಷಿ ಆಯಿತು ನನಗೆ. ಧ್ರುವತಾರೆ ಸಿನಿಮಾ ಅನ್ನೋದು ಒಂದು ನನ್ನ ಈಗ ಒಂದು ಭಾಗದ ನನ್ನ ಜೀವನದ ಒಂದು ಭಾಗ ಆಗ್ಬಿಟ್ಟಿದೆ. ಯಾಕಂದರೆ ನಾನು ಸಿನಿಮಾಗೆ ಬರ್ತೀನಿ ಅಥವಾ ಆ್ಯಕ್ಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ, ಅಥವಾ ಸಿನಿಮಾದವ್ರನ್ನ ಮದುವೆ ಆಗ್ತೀನಿ ಅಂತಲೂ ನನಗೆ ಗೊತ್ತಿರಲಿಲ್ಲ. ಎಲ್ಲ ಒಂದು ಕೋಇನ್ಸಿಡೆನ್ಸ್ ಥರ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಅಪೂರ್ವ ಅಂತ ನಾನು ಪ್ಲೇ ಮಾಡ್ತೀನಿ. ಅಪೂರ್ವ ಹೇಗಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಇರ್ತಾರೆ, ಆಮೇಲೆ ತುಂಬ ಕ್ಯೂರಿಯಸ್ ಇರುವಂತಹ ಒಂದು ಹುಡುಗಿ. ಹಾಗೆ ಅವರು ಫಿಟ್ನೆಸ್ ಟ್ರೈನರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಹಾಗೆ ಡಾನ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಅದು ಡಾನ್ಸ್ ಹೇಗೆ ಫಿಟ್ನೆಸ್ ಟ್ರೈನರ್ ಆಗಿ ಆ ಜರ್ನಿ ಸ್ಟಾರ್ಟ್ ಆಗುತ್ತೆ ಅದನ್ನೆಲ್ಲನೂ ತೋರಿಸ್ತಾರೆ. ಹಾಗೆ ಒಂದು ಈಗ ಹುಡುಗರಿಗೆಲ್ರಿಗೂ ಆಗುತ್ತೆ ಬಾಡಿ ಶೇಮಿಂಗ್ ಆಗಿರ್ಬೋದು, ಈ ಥರದ್ದೆಲ್ಲ ಎಲ್ಲರೂ ನಮಗೆ ಗೊತ್ತಿಲ್ದಿರಂಗೆ ಅನುಭವಿಸ್ತಾ ಇರ್ತಾರೆ, ಅಂದರೆ ಒಂದು ಪರದೆ ಹಿಂದೆ ಥರ. ಸೊ ಅದನ್ನು ನಾನು ನನ್ನ ಕಥೆಯಲ್ಲಿ ಅಪೂರ್ವ ಅನ್ನೋ ಒಂದು ಕ್ಯಾರೆಕ್ಟ್ರು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಪ್ರತೀಕ್ ಅವ್ರು ಚೆನ್ನಾಗಿ ಬರೆದಿದ್ದಾರೆ ಅದನ್ನು. ಎಲ್ಲರೂ ಕನೆಕ್ಟ್ ಆಗ್ತಾರೆ, ಅಂದರೆ ಗೊತ್ತಿಲ್ಲದೆ ನಾವು ಆ ಒಂದು ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗ್ತೀವಿ. ಅಪೂರ್ವ ಕ್ಯಾರೆಕ್ಟರ್ ಹೀಗಿರುತ್ತೆ, ಒಂದು ಸಿಂಗಲ್ ಮದರಿಂಗಲ್ಲಿ ಬೆಳೆದಿರುವಂತಹ ಒಂದು ಹುಡುಗಿ. ಅದ್ರ ಜೊತೆಗೆ ಒಂದು ಪ್ರೀತಿ ಮೇಲೆ ಒಂದಷ್ಟು ಅಯ್ಯೋ ಬೇಸತ್ತು ಹೋಗಿ ಸಾಕಪ್ಪ ಲೈಫು ಅಂತ ಒಂದು ಜರ್ನಿ ನಡೆಸ್ಕೊಂಡು ಹೋಗ್ತಾ ಇರುವಾಗ ಪರಿವರ್ತನನ್ನೋ ಒಂದು ಕ್ಯಾರೆಕ್ಟ್ರು ಭೇಟಿಯಾಗಿ ಸ್ನೇಹ ಮದುವೆ ಆದ್ಮೇಲೆ ಏನಾಗುತ್ತೆ ಅನ್ನೋದೇ ಸಿನಿಮಾದಲ್ಲಿ ಕಥೆಯಲ್ಲಿ ತೋರಿಸ್ತಾರೆ. ಮೊದಲನೇದಾಗಿ ನನ್ನ ಟೀಮ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಪ್ರತೀಕ್ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾಟ್ ಬಿಕಾಸ್ ಹೆಂಡತಿ ಅಂತ ಅವ್ರು ಯಾವಾಗೂ ಏನು ಹೇಳ್ತಾರೆ ನನ್ನ ಕ್ಯಾರೆಕ್ಟರ್ಗೆ ತಗೊಂಡಿಲ್ಲ, ಮತ್ತು ಅವರ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಹಾನೆಸ್ಟ್ ಆಗಿ ವರ್ಕ್ ಮಾಡ್ತಾರೆ. ನನಗೆ ಆ್ಯಕ್ಚುಲಿ ಮದುವೆ ಆಗೋದಕ್ಕೆ ಅದೊಂದೇ ರೀಸನ್ನು. ನಾವೆಲ್ಲರೂ ಏನು ಹೇಳ್ತಾರೆ ಚಿಕ್ಕವರಿರುವಾಗ ಡಾಕ್ಟರ್ ಆಗಬೇಕು, ಇಂಜಿನಿಯರಿಂಗ್ ಆಗಬೇಕು, ಆ ಥರ ಚೇಂಜ್ ಮಾಡ್ಕೊತ ಹೋಗ್ತೀವಿ. ಆದರೆ ಪ್ರತೀಕ್ ಅವರು ಚಿಕ್ಕವರಿಂದ ನಾನು ಸಿನಿಮಾನೇ ಮಾಡ್ತೀನಿ, ಸಿನಿಮಾದಲ್ಲೇ ಬದುಕ್ತೀನಿ ಅಂತ ಹೇಳಿ ನನಗದು ಅದೊಂದು ಮೇಜರ್ ಒಂದು ರೀಸನ್. ಅದು ನಾನು ಕನ್ಸಿಸ್ಟೆನ್ಸಿ, ಆ ಕಾನ್ಸ್ಟೆಂಟ್ ಇದೆ ಅಲ್ಲ, ಅದು ನನಗೆ ತುಂಬ ಖುಷಿ ಆಗುತ್ತೆ ಪ್ರತೀಕ್ ಅವರಲ್ಲಿ. ಮತ್ತು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಅಪೂರ್ವ ಅನ್ನೋ ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಇಲ್ಲ, ಇತ್ತು. ಬೇಸಿಕಲಿ ಏನಂತಂದ್ರೆ ನಾನು ಡಾನ್ಸರ್. ಈ ಒಂದು ಅಪೂರ್ವ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆ ಅದು ನನಗೆ ತುಂಬಾ ಕನೆಕ್ಟಿಂಗ್ ಆಗಿದೆ. ನಾನು ಕೂಡ ನಿಜ ಜೀವನದಲ್ಲಿ ಫಿಟ್ನೆಸ್ ಟ್ರೈನರು. ಸೊ ಆ ಪಾತ್ರ ಮಾಡೋದಕ್ಕೆ ನನಗೆ ಅಷ್ಟು ಕಷ್ಟ ಆಗಿಲ್ಲ, ಯಾಕಂದ್ರೆ ನನ್ನ ಒಂದು ಕ್ಯಾರೆಕ್ಟರ್ ಮತ್ತೆ ಅಪೂರ್ವ ಕ್ಯಾರೆಕ್ಟರ್ ತುಂಬಾ ಸಿಮಿಲರ್ ಆಗಿತ್ತು. ಹಾಗಾಗಿ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಈ ಚಿತ್ರದ ವಿತರಕ ದೀಪಕ್ ಗಂಗಾಧರ್. ಫಸ್ಟ್ ಈ ಚಿತ್ರದ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಬಂದಾಗ ಧ್ರುವತಾರೆ ಅನ್ನೋ ಟೈಟ್ಲು 1985ನೇ ಇಸ್ವಿಲಿ ಬಂದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಒಂದು ಲೆಜೆಂಡರಿ ಮೂವಿ. ಕನ್ನಡಿಗರ ಪ್ರತಿಯೊಬ್ಬರ ಹೃದಯದಲ್ಲೂ ಒಂದು ಇರುವಂಥ ಮೂವಿ. ಆ ಸಿನಿಮಾದ ಹೆಸರು ತಗೋತಾರೆ ಅಂದಾಗ ಒಂದು ಸ್ವಲ್ಪ ಭಯನೂ ಇರುತ್ತೆ, ಏನೋ ಒಂದು ಇದ್ದೇ ಇರುತ್ತೆ. ಯಾಕಂದರೆ ಅದಕ್ಕೊಂದು ನ್ಯಾಯ ಒದಗಿಸ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಯಾಕಂದರೆ ನಾನು ಸಿನಿಮಾ ನೋಡಿದ್ದೀನಿ. ಸಿನಿಮಾ ನೋಡಿದ್ಮೇಲೆ ನಾನು ಡಿಸ್ಟ್ರಿಬ್ಯೂಷನ್ಗೆ ಒಪ್ಕೊಂಡೆ. ನಂಗೆ ತುಂಬ ಇಷ್ಟ ಆಗಿದೆ ಸಿನಿಮಾ. ಒಂಥರ ಬೇರೆ ಥರ ಫೀಲ್ ಗುಡ್ ಮೂವಿ ಇದೆ ಇದು. ಒಂದು ಹಂತಕ್ಕಂತೂ ಜನರ ಹೃದಯದಲ್ಲಿ ಉಳಿಯುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ರಿಲೀಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ರಿಲೀಸ್ ಪ್ರೆಸ್ ಮೀಟಲ್ಲಿ ಮಾತಾಡೋಣ ಅಂತ ಇದ್ದೀವಿ. ಇವತ್ತು ಆಡಿಯೋ ರಿಲೀಸ್ ಆಗಿರೋದ್ರಿಂದ ಸ್ವಲ್ಪ ಆಡಿಯೋದ ಬಗ್ಗೆ ಮತ್ತು ಇದ್ರ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ಅಂದರೆ ಈ ಕರೆಂಟ್ ಸಿಚುವೇಶನ್ ಸರ್, ಅಂದರೆ ಕರೆಂಟ್ ಸಿಚುವೇಶನ್ ಇಂಡಸ್ಟ್ರಿದು ಪ್ಲಸ್ ಈ ಸಿನಿಮಾದ ಸಾಂಗ್ಗಳ ಬಗ್ಗೆ ಒಂಚೂರು ಮಾತಾಡೋಣ ಅಂತ ಇದ್ದೀನಿ. ಟೈಮ್ ಇದ್ರೆ ಮಾತಾಡ್ಬೋದಲ್ಲ. ಇದುವರೆಗೆ ಅಂದರೆ ಈ ಹಿಂದಿನ ವಾರದವರೆಗೆ ಕನ್ನಡದಲ್ಲಿ 139ರಿಂದ 140 ಚಲನಚಿತ್ರಗಳು ರಿಲೀಸ್ ಆಗಿದೆ. ಅವ್ರದ್ದೆಲ್ಲ ಡಾಟಾ ತೆಗಿತಾ ಹೋದ್ರೆ ಈಗ ನಮಗೊಂದು ಖುಷಿ ವಿಚಾರ ಅಂದರೆ ಹಿಂದಿನ ವಾರದಿಂದ ಒಂದು ಪಾಸಿಟಿವ್ ವೈಬ್ ಕಾಣ್ತಾ ಇದೆ. ಯಾವ ಥರದಲ್ಲಿ ಅಂದರೆ ಭೀಮಾ ಹಿಟ್ ಆಗಿದೆ ಮತ್ತು ಕೃಷ್ಣ ಪ್ರಣಯಂ ಸಖಿ 2 ಸಿನಿಮಾಗಳು ಹಿಟ್ ಆಗಿವೆ. ಸೊ ಇದು ನಮಗೆ ಒಂದು ಪ್ಲಸ್ ಪಾಯಿಂಟ್. ಸೊ 139 ಸಿನಿಮಾಗಳಲ್ಲಿ ನಾವು ಏನು ಯೋಚನೆ ಮಾಡಬೇಕು ಅಂತಂದರೆ ಎಷ್ಟು ಸಿನಿಮಾಗಳ ಹಾಡುಗಳು ಹಿಟ್ಟಾಗಿವೆ ಅನ್ನೋದು. ಯಾಕಂದರೆ ದೊಡ್ಡ ಸಿನಿಮಾಗಳನ್ನ ಬಿಟ್ಬಿಡಿ, ಚಿಕ್ಕ ಚಿಕ್ಕ ಪಿಕ್ಚರ್ಗಳು ಯಾರು ಸಾಂಗ್ಗಳ ಮೇಲೆ ಮತ್ತು ಆಡಿಯೋದ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. ನನ್ನ ಪ್ರಕಾರ ನಾವು ಫಿಂಗರ್ ಟಿಪ್ಪಲ್ಲಿ ಕೌಂಟ್ ಮಾಡ್ಬೋದು. ಉಪಾಧ್ಯಕ್ಷ ಆಗಿರ್ಬೋದು, ಯುವ ಆಗಿರ್ಬೋದು, ಕರಟಕದ ಮನಕ್ಕಾಗಿರ್ಬೋದು, ಅಥವಾ ಒಂದು ಸರಳ ಪ್ರೇಮ ಕಥೆ ಇರ್ಬೋದು.
ಈ ಥರ ಒಂದು 10 ಪಿಕ್ಚರ್ಗಳನ್ನ ನಾವು ಕೌಂಟ್ ಮಾಡ್ಬೋದು, ಒಂದು ಆಡಿಯೋ ಏನು ಹಿಟ್ ಆಗಿದೆ ಅನ್ನೋದು. ಸೊ ಈ ಪಿಕ್ಚರ್ದು ಮತ್ತೆ ಏನು ಪ್ಲಸ್ ಪಾಯಿಂಟ್ ಅಂತಂದ್ರೆ ನನಗನ್ಸಿರೋದು, ಇವರು ಮೇಜರ್ ಆಗಿ ಒಂದು ಆಡಿಯೋದ ಮೇಲೆ ಫೋಕಸ್ ಮಾಡಿದ್ದಾರೆ. ಒಂದು ಲವ್ ಸ್ಟೋರಿ ಆಗಿರೋದ್ರಿಂದ, ಫೀಲ್ ಗುಡ್ ಮೂವಿ ಆಗಿರೋದ್ರಿಂದ ಆಡಿಯೋಗಳು ಹಿಟ್ ಆದ್ರೆ ಪಿಕ್ಚರ್ಗಳಿಗೆ ಜನ ಬರ್ತಾರೆ ಅನ್ನೋದು ನನ್ನ ಒಂದು ಪಾಸಿಟಿವ್ ಅಭಿಪ್ರಾಯ. ಯಾವ ತರ ಅಂತಂದ್ರೆ ಅದನ್ನು ನಾವೀಗ ನೋಡಿದೀವಿ, ಭೀಮಾದಲ್ಲಿ ಆಗಿರ್ಬೋದು ಅಥವಾ ದ್ವಾಪರ ಸಾಂಗ್ ಆಗಿರ್ಬೋದು, ಇದರಲ್ಲಿ ಕೃಷ್ಣ ಪ್ರಣಯಸಿ 2 ಹಿಟ್ ಆಗಿರೋದ್ರಿಂದ. ಸೊ ಫಸ್ಟ್ ನಮ್ ಚಾಲೆಂಜ್ ಇರೋದು ಈ ಸಿನಿಮಾದಲ್ಲಿ ಸಾಂಗ್ಗಳನ್ನ ಹಿಟ್ ಮಾಡ್ಬೇಕು ಅನ್ನೋದು. ಈಗ ನೀವು ನೋಡಿದ್ರಿ ಸಾಂಗ್ಗಳು ಚೆನ್ನಾಗಿದೆ, ಇದು ಜನರಿಗೆ ರೀಚ್ ಆಗೇ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಸೊ ಈ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡಿಕೊಂಡು ರಿಲೀಸಿಗೆ ಬೇರೆ ತರದ ಒಂದು ಪ್ಲಾನ್ ಅನ್ನ, ಮಾರ್ಕೆಟಿಂಗ್ ಸ್ಟ್ರಾಟಜಿನ ಯೂಸ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದು ಅಂತ ದೊಡ್ಡ ಬಜೆಟ್ ಸಿನಿಮಾ ಏನಲ್ಲ, ಅಂದ್ರೆ ಏನ್ ಮಿನಿಮಲ್ ಬಜೆಟ್ ಸಿನಿಮಾನು, ಒಂದು 3 ಕೋಟಿ ಒಳಗಿನ ಬಜೆಟ್ಗಳ ಸಿನಿಮಾಗಳೇನು ಇರುತ್ತೋ ಆ ಒಂದು ಕ್ಯಾಟಗರಿಯಲ್ಲಿ ಇದಾಗಿರೋದ್ರಿಂದ ನಾವು ಮೇಜರ್ ಆಗಿ ಬೇರೆ ತರದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಳಸಿ ರಿಲೀಸ್ಗೆ ಪ್ಲಾನ್ ಮಾಡ್ತಾ ಇದ್ದೀವಿ. ಎಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು.